ಸ್ನೇಹಿತರೆ ನಮಸ್ಕಾರ. ಇವತ್ತು ನಾವು ಒಂದು 10ನೇ ತರಗತಿಯ ಮಧ್ಯವರ್ಷಿಕ ಪರೀಕ್ಷೆಯ ಮಾರ್ಕ್ಸ್ ಸ್ಟೇಟ್ಮೆಂಟನ್ನು ಯಾವ ರೀತಿ ಎಂಟ್ರಿ ಮಾಡೋದು ಅನ್ನೋಂಥದ್ದನ್ನು ನೋಡೋಣ. ಸ್ನೇಹಿತರೆ, ನಾನು ಈಗ ನಿಮಗೊಂದು ಎಕ್ಸೆಲ್ ಶೀಟ್ನ ತೋರಿಸ್ತಾ ಇದ್ದೀನಿ. ಈ ಎಕ್ಸೆಲ್ ಶೀಟಲ್ಲಿ ನಿಮ್ಮ ಸೀರಿಯಲ್ ನಂಬರ್ ಇದೆ, ಸ್ಯಾಟ್ಸ್ ನಂಬರ್ ಇದೆ, ಸ್ಟೂಡೆಂಟ್ ನೇಮ್ ಇದೆ. ಇವನ್ನ ಫಸ್ಟ್ ಲ್ಯಾಂಗ್ವೇಜ್, ಸೆಕೆಂಡ್ ಲ್ಯಾಂಗ್ವೇಜ್, ಥರ್ಡ್ ಲ್ಯಾಂಗ್ವೇಜ್, ಗಣಿತ, ವಿಜ್ಞಾನ, ಸೋಷಿಯಲ್ ಸೈನ್ಸ್ ಈ ಮಾರ್ಕ್ಸ್ಗಳನ್ನು ಎಂಟ್ರಿ ಮಾಡಬೇಕಷ್ಟೇ. ಈಗ ನೋಡಿ, ಈಗ ನಾನು ಜಸ್ಟ್ ಇದು 12ನೇ ಒಟ್ಟು ಬರೀ 11, ಏಕೆಂದರೆ ಇದನ್ನು ಯಾಕೆ ಬರೀ ಈ ಥರ ಮಾಡಿದ್ದೀವಿ ಅಂದರೆ ಕೆಲವು ಶಾಲೆಗಳಲ್ಲಿ ನಂಬರ್ ಆಫ್ ಸ್ಟೂಡೆಂಟ್ಸ್ ವೇರಿ ಇರ್ತಾರೆ. ನಿಮ್ಗೆ ಎಷ್ಟು ನಿಮ್ಮ ಶಾಲೆಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ನಂಬರ್ಗಳನ್ನು ಹಾಕೊಳ್ಳೋಕ್ಕೆ ನಮಗೆ ಅವಕಾಶ ಮಾಡಿಕೊಡ್ತಾ ಇದ್ದೀವಿ ಅಷ್ಟೇ. ಇಲ್ಲಿ ಒಂದು ಸ್ಯಾಟ್ಸ್ ನಂಬರ್ ಹಾಕ್ತೀರಿ, 1 2 3 4 5 6 7 8 ಅಂತ ಹಾಕ್ತೀರಿ. ಅವನ ಹೆಸರೇನೋ ಬರೀತೀರಿ ನೀವು. ನೋಡಿ, ಇಲ್ಲಿ ಸ್ಯಾಟ್ಸ್ ನಂಬರು ಅದೇ ಒಟ್ಟು 9 ಡಿಜಿಟ್ ಇರಬೇಕು. 1 2 3 4 5 6 7 8 9. ಓಕೆ, ಅದೇ ಅವನ ಹೆಸರೇನೋ ABCDGHIJKL ಅಂತ ಹಾಕಿದ್ದೀನಿ. ಮಾರ್ಕ್ಸ್ ಹಾಕಿದ್ದೀನಿ. ನೋಡಿ, ಇಲ್ಲಿ ಮಾರ್ಕ್ಸ್ ಹಾಕ್ಕೊಂಡು ಹೋಗ್ತೀವಿ. ನೀವು ಬೇಕಾದ್ರೆ ಒಂದು ಸಬ್ಜೆಕ್ಟ್ ಹಾಕ್ತೀನಿ, ಒಂದು ಸಬ್ಜೆಕ್ಟೇ ಹಾಕ್ಕೊಂಡು ಹೋಗ್ಬೋದು. ಫಾರ್ ಎಕ್ಸಾಂಪಲ್, ಈಗ ಬರೀ ನಿಮಗೆ ಕನ್ನಡ ಲ್ಯಾಂಗ್ವೇಜ್ ಆಗಿದೆ, ಕನ್ನಡ ಲ್ಯಾಂಗ್ವೇಜ್ ಹಾಕ್ಕೊಂಡು ಹೋಗ್ತೀರಿ. ಈಗ ಇದು ಏನೋ ಒಂದು ತಮಾಷೆ ಅಂದರೆ, ನಿಮಗೆ ಇಲ್ಲಿ 13 ನಂಬರ್ ಹಾಕಿದ್ರಾ, ಅದಕ್ಕೊಂದು ಸ್ಯಾಟ್ಸ್ ನಂಬರ್ ಹಾಕಿದ್ರಿ, ಅದಕ್ಕೊಂದು ಹಾಕಿದ್ವಿ. ನೆಕ್ಸ್ಟ್ ಬನ್ನಿ 14. ನೋಡಿ, ನಿಮಗೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಎಂಟ್ರಿ ಮಾಡ್ಕೊಂಡು ಹೋಗ್ತಾ ಇದ್ದರೆ ಇಲ್ಲಿ ಎಂಟ್ರಿ ಮಾಡ್ತಾ ಹೋಗ್ತಾ ಇದ್ರಿ ನಿಮ್ಮ ಮಾರ್ಕ್ಸ್ಗಳನ್ನು ಅಷ್ಟೇ. ನೋಡಿ, ಇಲ್ಲೊಂದು ಎಂಟ್ರಿ ಆಗಿರಲಿಲ್ಲ, ಬೇಕಾದ್ರೆ ಒಂದೊಂದೇ ಮಾಡ್ಬೋದು. ಇಲ್ಲ, ನಾನು ಒಟ್ಟಿಗೆ ಬೇಕಾದ್ರೆ ಮಾಡ್ತೀನಿ, ಬೇಕಾದ್ರೆ ಸಬ್ಜೆಕ್ಟ್ ವೈಸ್ ಮಾಡ್ಕೊಂಡು ಹೋಗಿ ಯಾವುದನ್ನೇ ಆಗಲಿ ಬಿಡಬಾರ್ದು ಅಂತಷ್ಟೇ. ನೋಡಿ, ಸೊ ಏನು ನೀವು ಬರೀ ಮಾರ್ಕ್ಸ್ ಎಂಟ್ರಿ ಆಗ್ತಾ ಇದ್ದಾರೆ ಅಂತ ಅಂದ್ಕೊಬಿಡಿ. ನೀವು ಜಸ್ಟ್ ನಿಮಗೆ ಈಗ 14 ಆಯ್ತಲ್ಲ, ಇದು ಮಾರ್ಕ್ಸ್ ಸ್ಟೇಟ್ಮೆಂಟ್ ಮಾಡಿ. ಈಗ ಮಾರ್ಕ್ಸ್ ಎಂಟ್ರಿ ಶೀಟ್ ಇದು. ನೆಕ್ಸ್ಟು ನೀವು ಎಷ್ಟು ಮಾರ್ಕ್ಸ್ ಹಾಕಿದ್ದೀರಿ ಅಷ್ಟು ಫಸ್ಟ್ ಲ್ಯಾಂಗ್ವೇಜ್. ನೋಡಿ, ಇಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ಹಾಕಿದ್ದೀರಿ. ಫಸ್ಟ್ ಲ್ಯಾಂಗ್ವೇಜ್ ಹಾಕಿರೋದು ಎಲ್ಲವೂ ಕೂಡ ಇಲ್ಲಿ ಬಂದಿದೆ. ನೋಡಿ, ಫಸ್ಟ್ ಲ್ಯಾಂಗ್ವೇಜ್ ಹಾಕಿರೋದು ನೋಡಿ 78 12 74 ಇಲ್ಲಿದೆ. ನೋಡಿ, 78 12 74. ನೀವು ಏನು ಜಸ್ಟ್ ಇಲ್ಲಿ ಏನು ಮಾಡೋಕ್ಕಾಗಲ್ಲ ನೀವು. ಅದಕ್ಕೆ ಗ್ರೇಡು, ಪ್ರತಿ ಸಬ್ಜೆಕ್ಟು ಗ್ರೇಡ್ ಇಲ್ಲಿ ಹೋಗ್ತಾ ಇರುತ್ತೆ. ಅಷ್ಟೇ ಅಲ್ಲ, ಅವನದು ಟೋಟಲ್ ಗ್ರೇಡು ಕೂಡ ನಾವು ಕೌಂಟ್ ಮಾಡ್ತಾಯಿದ್ವಿ, ಅವನ ಪರ್ಸೆಂಟೇಜ್ ಕೂಡ ಗ್ರೇಡ್ ಮಾಡ್ತೀವಿ, ಅವನ ರಿಸಲ್ಟ್ ಕೂಡ ಕೌಂಟ್ ಮಾಡ್ತಾಯಿದ್ವಿ. ಜೊತೆಗೆ ನಂಬರ್ ಆಫ್ ಸಬ್ಜೆಕ್ಟು, ಅವನು ಎಷ್ಟಲ್ಲಿ ಫೇಲ್ ಆದ, ಒಂದು ಸಬ್ಜೆಕ್ಟಲ್ಲಿ ಅದನ್ನ 2 ಸಬ್ಜೆಕ್ಟ್ ಆಗಿನ ಯಾವ ಸಬ್ಜೆಕ್ಟಲ್ಲಿ ಫೇಲ್ ಆಗಿದ್ದಾನೆ ಅನ್ನೋಂಥದ್ದು ಕೂಡ ಈ ಮಾಹಿತಿ ನಿಮಗೆ ಇಲ್ಲಿ ಸಿಗ್ತಾ ಇದೆ. ಬರೀ ಇಷ್ಟೇ ಅಲ್ಲ, ಜೊತೆಗೆ ಇದು ಮಾರ್ಕ್ಸ್ ಸ್ಟೇಟ್ಮೆಂಟ್ನ ಗ್ರೇಡಾಗಿ ಕನ್ವರ್ಟ್ ಮಾಡೋದ್ರ ಜೊತೆಗೆ ಇದು ಅನಲಿಸು ಮಾಡಿಕೊಡುತ್ತೆ. ನಮಗೆ ಏನು ಅನಲಿಸ್ ಮಾಡಿಕೊಡುತ್ತೆ, ನಿಮ್ಮ ಸ್ಕೂಲಲ್ಲಿ ಎಷ್ಟು ಜನ ಮಕ್ಕಳಿದ್ದಾರೆ, ಅದರಲ್ಲಿ ಫಸ್ಟ್ ಲ್ಯಾಂಗ್ವೇಜಲ್ಲಿ A+ ಎಷ್ಟು, A ಎಷ್ಟು, NC ಎಷ್ಟು, ಪ್ರತಿ ಸಬ್ಜೆಕ್ಟಲ್ಲಿ ಟೋಟಲಲ್ಲಿ ಬಹುಶಃ ಅರ್ಧ ವಾರ್ಷಿಕ ಪರೀಕ್ಷೆ ನಂತರ ನಾವು ನಮೂನೆಗಳನ್ನು ಕೇಳ್ತೀವಿ, ಇದೇ ಭಾಳ ಇಂಪಾರ್ಟೆಂಟು. ಇದೊಂದು ಕೇಳುತ್ತೆ. ಮತ್ತು ಒಂದು ಸಬ್ಜೆಕ್ಟಲ್ಲಿ ಫೇಲ್ ಎಷ್ಟು ಜನ, 2 ಸಬ್ಜೆಕ್ಟಲ್ಲಿ ಫೇಲ್ ಎಷ್ಟು ಜನ, ಸುಮ್ಮನೆ ಇದನ್ನು ಆಗ್ತಾಯಿದ್ವು. ಈಗ ಎಕ್ಸಾಕ್ಟಾಗಿ ಗೊತ್ತಾಗುತ್ತೆ. ಇಷ್ಟನ್ನು ನಾವು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಾ ಹೋದರೆ ನಿಮಗೆ ಪ್ರಾಕ್ಟೀಸ್ ಏನಿಲ್ಲ, ಜಸ್ಟ್ ನಿಮ್ಮ ಮಾರ್ಕ್ಸನ್ನ ಎಂಟ್ರಿ ಮಾಡೋಕ್ಕಷ್ಟೇ, ಇನ್ನೇನು ಕೆಲಸ ಮಾಡಬೇಕಾಗಿಲ್ಲ. ನಿಮ್ಮ ಮಾರ್ಕ್ಸನ್ನ ಎಂಟ್ರಿ ಮಾಡಿದ್ರೆ ನಿಮ್ಮ ಸ್ಟೇಟ್ಮೆಂಟ್ ಸಿಗುತ್ತೆ, ನಿಮ್ಮ ಅನಾಲಿಸಿಸ್ ಸಬ್ಜೆಕ್ಟ್ ವೈಸು ಟೋಟಲು ಪ್ರತಿಯೊಂದು ಕೂಡ ಇಲ್ಲಿ ಸಿಗುತ್ತೆ. ಅಷ್ಟೇ ಅಲ್ಲ, ಪ್ರತಿ ಸಬ್ಜೆಕ್ಟ್ ವಾರು ಎಷ್ಟೆಷ್ಟು ಜನ ಫೇಲ್ ಆಗಿದ್ದಾರೆ ಅನ್ನುವಂಥದ್ದು ಕೂಡ ಮಾಹಿತಿ ಇಲ್ಲಿದೆ. ಧನ್ಯವಾದಗಳು.